ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಲೋಕಾಯುಕ್ತರು ಕಾಯ್ದೆ 1988 ಕಲಂ 19 ಅಡಿಯಲ್ಲಿ ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ, ಯಾರು ಆಸ್ತಿಯನ್ನು ಹೆಚ್ಚು ಮಾಡಿರ್ತಾರೆ, ಅವ್ರ ಮೇಲೆ ರೇಡ್ ಮಾಡಿರ್ತಾರೆ, ಅವಾಗ ಕೇಸ್ ಆಗಿರ್ತೈತೆ. ಅದರ ಈಗ ಸಕ್ಷಮ ಪ್ರಾಧಿಕಾರದ ಮುಂದೆ 105 ಪ್ರಕರಣಗಳು ಬಾಕಿ ಇವೆ. ಹಿಂದಿನ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಇದನ್ನು ಕ್ಲಿಯರ್ ಮಾಡಂತ ಹೇಳಿದರು. ಆದರೆ ಇಂದಿಯೂ ಕೂಡ ಕ್ಲಿಯರ್ ಆಗಿಲ್ಲ. ಅಂದರೆ ಸಕ್ಷಮ ಪ್ರಾಧಿಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಅದನ್ನು ತಡೆ ಹಿಡಿದುಕೊಂಡು ಇಟ್ಟಿದ್ದಾರೆ. ನಂತರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಏನು, ಯಾವುದೇ ಒಂದು ರೇಡ್ ಆದಾಗ ಅಧಿಕಾರಿನ ಬಂಧಿಸಿದಾಗ, ನೌಕರನನ್ನು ಬಂಧಿಸ 3 ತಿಂಗಳ ಒಳಗಾಗಿ ನೀವು ಸಕ್ಷಮ ಪ್ರಾಧಿಕಾರದವರು ಅನುಮತಿಯನ್ನು ಕೊಡಲೇಬೇಕಂತ ನಿಯಮ ಇದೆ. ಇನ್ನು ಮುಂದೆ ಸಚಿವ ಸಂಪುಟದವರು ಇದನ್ನು ಗಮನಿಸಬೇಕಾಗ್ತದೆ. ಯಾಕಂದರೆ ಸಚಿವ ಸಂಪುಟದಲ್ಲಿ ಇದನ್ನು ಅನುಮೋದನೆ ಪಡಿಬೇಕಾಗ್ತದೆ. ಇದು ಲೋಕಾಯುಕ್ತ ತಮಗೆ ಗೊತ್ತಿದೆ. ಇದು ಮತ್ತೆ ಜಾರಿಗೆ ಬಂತು. ಹಿಂದಿನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ACVಯನ್ನು ಕಿತ್ತೊಗೆದು ಇದನ್ನು ಲೋಕಾಯುಕ್ತ ಅಂದರು. ಆದರೂ ಇಂದಿಯೂ ಕೂಡ ಲೋಕಾಯುಕ್ತ ಹಲ್ಲಿಲ್ಲದ ಹಾವಿನಂತಾಗಿದೆ. ನಂತರ ಇಲ್ಲಿ ಅಧಿಕಾರಿಗಳು ನಿಷ್ಠಾವಂತರ ಕಡಿಮೆ ಸಂಖ್ಯೆ ಇದೆ ಅಂತ ಹೇಳ್ಬೋದು. ಇಲ್ಲಿಯೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ಹೇಳ್ಬೋದು. ಅದರ ಲೋಕಾಯುಕ್ತರಿಗೆ ಶಕ್ತಿ ಕೊಡಬೇಕಾಗ್ತದೆ. ಯಾಕಂದರೆ ಲೋಕಾಯುಕ್ತಗೆ ಬೇಕಾದಂಥ ಎಲ್ಲ ಅಧಿಕಾರಿಗಳಿವೆ. ಆದರೆ ಸಕ್ಷಮ ಪ್ರಾಧಿಕಾರದ ಇಲಾಖೆ, ವಿವಿಧ ಇಲಾಖೆ ಅಧಿಕಾರಿಗಳು ಅನುಮತಿಯನ್ನು ಕೊಡದೇ ಇರೋದ್ರಿಂದ, ಸಂಪುಟದ ಸಭೆಯಲ್ಲಿ ಇದನ್ನಿಟ್ಟು ಅನುಮತಿ ಸಿಗೋದರಿಂದ ಇವರು ಸಂಕಟಕ್ಕೆ ಎದುರಾಗಿದ್ದಾರೆ. 2024 ಸೆಪ್ಟೆಂಬರ್ 21 ಸರ್ಕಾರಕ್ಕೆ ಪತ್ರ ಬರೆದ ಲೋಕಾಯುಕ್ತ ಒಟ್ಟು 525 ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಮಂಜೂರಾತಿ ಕೋರಿ ಸಕ್ಷಮ ಪ್ರಾಧಿಕಾರಗಳಿಗೆ ಪತ್ರ ಬರೆದಿದ್ದನ್ನು ಉಲ್ಲೇಖಿಸಿತ್ತು. ಆ ಪಟ್ಟಿಯಲ್ಲಿನ 328 ಪ್ರಕರಣಗಳಲ್ಲಿ ಸಂಬಂಧಿಸಿದ ಇಲಾಖೆಗಳು ಈಗಾಗಲೇ ಪ್ರಾಸಿಕ್ಯೂಷನ್ ಮಂಜೂರಾತಿ ನೀಡಿವೆ. 6 ಪ್ರಕರಣಗಳನ್ನು ತಿರಸ್ಕರಿಸಲಾಗಿದೆ. 191 ಪ್ರಕರಣಗಳು ಬಾಕಿ ಇದ್ದವು. ಈ 191 ಪ್ರಕರಣಗಳ ಮಾಹಿತಿಯನ್ನು 2024 ಆಗಸ್ಟ್ 28 ಮತ್ತು 2025 ಜನವರಿ 24 ನಡೆದ ಸಚಿವ ಸಂಪುಟ ಸಭೆಗೆ ಒದಗಿಸಲಾಗಿತ್ತು. ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತುರ್ತಾಗಿ ಕ್ರಮ ಕೈಗೊಂಡು ಈ ಮಾಹಿತಿಯನ್ನು ನೀಡುವಂತೆ ಹಲವು ಬಾರಿ ಅನಧಿಕೃತ ಟಿಪ್ಪಣಿ ಪತ್ರಗಳ ಮೂಲಕ ಮನವಿ ಮಾಡಲಾಗಿತ್ತು. ಜನವರಿ 24 ನಡೆದ ಸಚಿವ ಸಂಪುಟ ಸಭೆಗೆ ಒಟ್ಟು 127 ಪ್ರಕರಣಗಳು ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಬಾಕಿ ಇರುವ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಪ್ರಾಸಿಕ್ಯೂಷನ್ಗೆ ಪ್ರಕರಣಗಳು ಬಾಕಿ ಇರುವುದಕ್ಕೆ ಇಂದಿನ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿ 1 ತಿಂಗಳ ಒಳಗಾಗಿ ಈ ವಿಷಯದಲ್ಲಿ ಪ್ರಗತಿ ಸಾಧಿಸಬೇಕು ಮತ್ತು ಪ್ರಗತಿಯ ಮಾಹಿತಿಯನ್ನು ನೀಡಬೇಕು ಎಂದು ಸೂಚನೆ ನೀಡಿದ್ದರು. ಆದರೂ ಕೂಡ ಇನ್ನೂ 108 ಪ್ರಕರಣಗಳು ಬಾಕಿ ಇವೆ. ಹೀಗೆ ಆಗಬಾರ್ದು. ಲೋಕಾಯುಕ್ತಗೆ ಹೆಚ್ಚು ಶಕ್ತಿಯನ್ನು ತಂದುಕೊಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿಸುವಾಗಲಿ. ನಮಸ್ಕಾರ.